ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ದೇವರಿಗೆಲ್ಲ ಸರ, ಬಳೆ, ಓಲೆ, ಸೀರೆ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಲ್ವ. ಯಾರಾದರೂ ಈ ರೀತಿಯಾಗಿ ಅಂದ್ಕೊಂಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಲಕ್ಷ್ಮೀನ ಕೂರಿಸ್ತೀವಿ. ನೀವು ಈ ರೀತಿಯಾಗಿ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಕೂಡ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ, ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಬೇಕಾದ್ರೆ ನನಗೆ ಇದು ಇಷ್ಟ ಆಯಿತು, ಆದ್ಯ ಜ್ಯುವೆಲರಿ ಅಂತ. ಸರಿ, ಅವ್ರನ್ನ ನಂಬರ್ನ ತೊಗೊಂಡು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರಿ ನಿಮ್ಮ ಅಂಗಡಿಗೆ ಬರ್ತೀವಿ ಅಂತ ಅವ್ರ ಹತ್ರ ಮಾತಾಡಿಕೊಂಡು ವಿಸಿಟ್ ಮಾಡಿ ಅಂಗಡಿಗೆ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ನಾನು ತುಂಬಾ ಚೆನ್ನಾಗಿತ್ತು. ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೆಟ್ನ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ತೋರಿಸಿದ್ರು. ನಾವು ತುಂಬ ಎಲ್ಲ ಸೆಟ್ಗಳನ್ನೂ ಓಪನ್ ಮಾಡಿ ನೋಡಿದ್ವಿ. ಅವ್ರು ಏನೂ ಬೇಜಾರು ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನನಗಂತೂ ಇವ್ರು ರೆಸ್ಪಾನ್ಸ್ ಮಾಡಿ ತುಂಬಾ ಇಷ್ಟ ಆಯಿತು. ಎಲ್ಲ ಕಲೆಕ್ಷನ್ ಕೂಡ ತೋರಿಸಿದ್ರು ನೋಡಿ. ಈ ಥರ ಪೀಸಿಗೆ ಹಾಕಿ ಕೂಡ ವೇರ್ ಮಾಡಿ ಕೂಡ ತೋರಿಸಿದ್ರು ನೋಡಿ. ಈ ರೀತಿಯಾಗಿ ವೇರ್ ಮಾಡಿ ಕೂಡ ತೋರಿಸಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ರೀಸನಬಲ್ ಕೂಡ ಅನಿಸ್ತು, ಫಸ್ಟ್ ಕ್ವಾಲಿಟಿ ಕೂಡ ಅಂತ ಅನ್ನಿಸ್ತು. ಅವ್ರದ್ದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆದ್ಯ ಜ್ಯುವೆಲರಿ ಅಂತ. ಅದ್ರ ಜೊತೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಜ್ಯುವೆಲರಿ ಅಂತ. ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇಗೆ ಹಾಕಿರ್ತೀನಿ. ತುಂಬಾ ಇಷ್ಟ ಆಯಿತು. ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೂಡ ಇದೆ. ನಾವು ಒಂದು 2-3 ಪೀಸ್ನ ತೊಗೊಂಡ್ವಿ. ತುಂಬಾ ಇಷ್ಟ ಆಯಿತು. ಒಂದು ಪೀಸ್ನ ತೊಗೊಂಡು ಇನ್ನೊಂದು ಪೀಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ. ಅದು ಕೂಡ ಬಂತು ನಮಗೆ. ಅದು ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡೋಂಗಿದ್ರೆ ಅವ್ರ ನಂಬರ್ನ ನಾನು ಡಿಸ್ಪ್ಲೇ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಾವು ನೋಡಿ ಇಷ್ಟೊಂದೆಲ್ಲ ಸೆಟ್ಗಳೆಲ್ಲ ಓಪನ್ ಮಾಡಿ ಎಲ್ಲ ನೋಡಿದ್ವಿ. ತುಂಬಾ ಇಷ್ಟ ಆಯಿತು. ಅದರಲ್ಲಿ ಕೂಡ ತೊಗೊಂಡು ಸರಿ ನಾವು ಮನೆಗೆ ಹೋಗೋಣ ಅಂತ ಇವಾಗ ಮನೆಗೆ ಹೊರಟಿದ್ವಿ. ನಾವು ತೊಗೊಂಡಿದ್ದು ಯಾವ ರೀತಿ ಇದೆ ಅಂತ ಕೂಡ ಇಲ್ಲಿ ಪಿಕ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾವು ತೊಗೊಂಡಿದ್ದು ಈ ಸೆಟ್ಟು ತುಂಬಾ ಚೆನ್ನಾಗಿದೆ. ಇದು ಮುತ್ತಿನ ಹಾರ ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಸರಿ ಅಂದ್ಬಿಟ್ಟು ಇದನ್ನು ಬೈ ಮಾಡಿ ನಾವು ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಬಂದಮೇಲೆ ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸಂಜೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾನಿಪುರಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಬಟಾಣಿನ ನೈಟೇ ನೆನೆಸಿಟ್ಟಿದ್ದು. ಆಲೂಗೆಡ್ಡೆ ಒಂದು ಅರ್ಧ kg ಆಲೂಗೆಡ್ಡೆ, ಆಲೂಗೆಡ್ಡೆ ಎರಡನ್ನೂ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಂದು 2ರಿಂದ 3 ವಿಜಿಲ್ ಕೂಗಿಸ್ಕೊಂಡು ಸಿಪ್ಪೆ ತೆಗೆದು ಹಿಂಗೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ, ಧನಿಯಾ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕ್ಕೊಂಡಿದ್ದೀವಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಒಂದು 3 ಈರುಳ್ಳಿನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಕೂಡ ರೆಡಿ ಆಯ್ತಲ್ವ. ಇವಾಗ ಪಾನಿ ಮಾಡ್ಕೊಳ್ಳೋದ ತೋರಿಸಿ. ತುಂಬ ಕ್ವಿಕ್ಕಾಗಿ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಟ್ಟಷ್ಟು, ಒಂದು ಅರ್ಧ ಇಡಿ ಅಂದ್ಕೊಳ್ಳಿ ಕೈಯಲ್ಲಿ. ಪುದೀನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು. ಶುಂಠಿನ ಈ ರೀತಿಯಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಮೆಣಸಿದ್ರೆ ಹಾಗೆ ಹಾಕೋಬೋದು. ನಾನು ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಫಸ್ಟೇ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿ ನಾನು ಈ ರೀತಿಯಾಗಿ ನೀರನ್ನ ತಗೊಂಡಿದ್ದೀನಿ. ನೀರನ್ನ ತಗೊಂಡಿರೋದಕ್ಕೆ ಹುಣಸೆಹಣ್ಣನ್ನ ಸಪ್ರೇಟ್ ಮಾಡಿದ್ದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಗರಂ ಮಸಾಲ ಹಾಕೊಂಡ್ಮೇಲೆ ಇವಾಗ ನಾವು ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ವಲ್ವ, ಆವಾಗಲೇ ತೋರಿಸಿದ್ನಲ್ವ ನಾನು. ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಿ ಆ ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಟೇಸ್ಟ್ ನೋಡ್ಕೋಬೋದು. ನಾವು ಆಲ್ರೆಡಿ ಇದಕ್ಕೆ ಮೆಣಸಿನ್ಕಾಯಿ ಬದಲು ನಾವು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ವಿ. ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಮತ್ತೆ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮತ್ತೆ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ನಿಮ್ಗೆ ಏನಾದರೂ ಇನ್ನೂ ನೀರು ಬೇಕು ಅಂತ ಅನ್ಸಿದ್ರೆ ನೀರು ಕೂಡ ಹಾಕ್ಬೋದು. ನಾವು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಲ್ಲ, ಖಾರದ ಪುಡಿನ ಯೂಸ್ ಮಾಡಿದ್ದೀವಿ. ಇವಾಗ ಪಾನಿ ಕೂಡ ರೆಡಿಯಾಗಿದೆ. ಇವಾಗ ರೆಡಿ ಪೂರಿ ಸಿಗುತ್ತೆ ನೋಡಿ. ಈ ರೀತಿಯಾಗಿ ರೆಡಿ ಪೂರಿ ಸಿಗುತ್ತೆ. ಈ ರೀತಿಯಾಗಿ ರೆಡಿ ಪೂರಿ ತೊಗೊಂಬಂದು ಎಣ್ಣೆಗೆ ಹಾಕ್ಕೊಂಡು ಈ ರೀತಿಯಾಗಿ ಕರ್ಕೊಂಡ್ರೆ ಪೂರಿ ಕೂಡ ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಮನೇಲೇ. ಪಾನಿಪುರಿನ ಹೊರಗಡೆ ತಿನ್ನೋದು ಅನ್ಹೆಲ್ತಿ ಅಲ್ವಾ. ಈ ರೀತಿಯಾಗಿ ಮನೇಲೇ ಮಾಡಿಕೊಂಡ್ರೆ ಹೆಲ್ತಿ ವರ್ಷನ್ ಕೂಡ ಇರುತ್ತೆ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀವಿ. ಹೊರಗಡೆನೂ ತಿಂತೀವಿ, ತುಂಬಾ ತಿನ್ನೋದಿಲ್ಲ ಅಂತಲ್ಲ, ಆದರೆ ಮನೇಲಿ ಕೂಡ ಟ್ರೈ ಮಾಡ್ತಾ ಇರ್ತೀವಿ ನೋಡಿ. ಪೂರಿ ಎಲ್ಲ ರೆಡಿ ಆಯಿತು. ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ, ಫ್ಯಾಮಿಲಿ ಎಲ್ಲರೂ. ಪಾನಿಪುರಿ ನೋಡಿ, ಮಸಾಲೆ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ತಂಗಿ ಎಲ್ಲರಿಗೂ ಹಾಕಿ ಕೊಡ್ತಾಯಿದ್ಲು ನೋಡಿ. ಈ ರೀತಿಯಾಗಿ ಬುಡ್ಡೆ ಹಾಕಿ ಹಿಂಗೆ ಪಾನಿ ಹಾಕ್ಕೊಂಡು ಕುಡಿತಾಯಿದ್ರೆ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾವಂತೂ ಪಾನಿಪುರಿನ ತಿಂದು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ನಾನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ವಿ. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು. ಈ ರೀತಿಯಾಗಿ ಬ್ಲೌಸ್ನ ಕೂಡ ಸ್ಟಿಚಿಂಗ್ ಮಾಡಿದೆ. ಅದಾದಮೇಲೆ ಒಂದು ಸ್ಯಾರಿ ಕುಚ್ಚು ಕಟ್ಟೋದು ಬಂದಿತ್ತು. ಈ ರೀತಿಯಾಗಿ
ನೋಡಿ ಸ್ಯಾರಿ ತುಂಬ ಚೆನ್ನಾಗಿತ್ತು. ಕುಚ್ಚು ನೋಡಿ ಈ ರೀತಿಯಾಗಿ ಹಾಕಿಸ್ಕೊಂಡಿದ್ದಾರೆ ಅವರು. ಇದು 400 ರುಪೀಸ್ ಕುಚ್ಚು. ತುಂಬಾ ವರ್ತ್ ಅನ್ನಿಸ್ಬೋದು. ಒನ್ ಡೇ ಪೂರ್ತಿ ತೊಗೊತಿದ್ನಿ ಸ್ಯಾರಿನ ಕುಚ್ಚು ಕಟ್ಟಲಿಕ್ಕೆ. ಸ್ಯಾರಿ ಕೂಡ ಕುಚ್ಚು ಕಟ್ಟಿದ್ದಾದ್ಮೇಲೆ ಮತ್ತೆ ಆಂಟಿ ಮನೆಯಿಂದ ಪಾರ್ಸಲ್ ಬಂದಿದೆ. ಏನು ಬಂದಿದೆ ಕೂಡ ತೋರಿಸ್ತಾ ಇದ್ದೀನಿ. ನನ್ನ ತಮ್ಮ ಬಂದು ಕೊಟ್ಟೋದ. ಇದು ನೋಡಿ ನುಗ್ಗೆ ಸೊಪ್ಪಿನ ಹೂವು ಇರುತ್ತಲ್ಲ, ಅದಕ್ಕೆ ಮೊಟ್ಟೆ ಹಾಕಿ ಎಗ್ ಬುರ್ಜಿ ಟೈಪಲ್ಲಿ ಮಾಡಿದ್ದಾರೆ. ನುಗ್ಗೆ ಸೊಪ್ಪಿನ ಹೂವು ತುಂಬಾ ಚೆನ್ನಾಗಿತ್ತು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸರಿ ಆಂಟಿ ಮಾಡಿದ್ರಲ್ಲ, ನುಗ್ಗೆ ಸೊಪ್ಪನ್ನ ನನಗೆ ಕೊಟ್ಟು ಕಳಿಸಿದ್ರು. ನುಗ್ಗೆ ಹೂವನ್ನ ಅವರೇ ಮಾಡಿ ಕೊಟ್ಟು ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ತಿಂದೆ, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ತಿಂದರು. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲರಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವ್ರ ನಂಬರ್ನ ನಾನು ನಿಮಗೆ ಡಿಸ್ಪ್ಲೇಲಿ ಹಾಕಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.